ನನ್ನ ಜೊತೆಗೆ ಶರತ್ ಹೆಗಡೆ ಭಾರತೀಯ ಜನತಾ ಪಕ್ಷದ ವಕ್ತಾರರಿದ್ದಾರೆ. ಇನ್ನು ನಮ್ಮ ಜೊತೆಗೆ ಇವತ್ತು ರುದ್ರಯ್ಯ ನವಲಿ ಹಿರೇಮಠ ಅವರಿದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಇನ್ನು ರಿಷಿಕ್ ವಿಹಾನ್ JDSನ ವಕ್ತಾರರು ಕೂಡ ಇದ್ದಾರೆ. ನಮಸ್ಕಾರ, ವೆಲ್ಕಮ್ ಟು ದಿ ಶೋ. ಮೊದಲಿಗೆ ನಾನು ರುದ್ರಯ್ಯ ನವಲಿ ಹಿರೇಮಠ ಅವ್ರ ಜೊತೆ ಮಾತನಾಡ್ತೀನಿ. ನಾನು ಯಾವಾಗಲೂ ಅಂದರೆ ಆಮ್ ಆದ್ಮಿ ಅಂತ ಹೇಳಿದ್ರೆ ನಿಜಕ್ಕೂ ನೀವು ಆಮ್ ಆದ್ಮಿ ಒಬ್ಬ ಲೇಮ್ಯಾನ್ ಪರವಾಗಿ ಏನೆಲ್ಲ ಮಾಡ್ತಾ ಇದ್ರಿ, ಲೇಮ್ಯಾನ್ ದೃಷ್ಟಿಕೋನದಲ್ಲಿ ಈ ಸುದ್ದಿನ ಹೇಗೆ ನೋಡ್ತೀರಿ? ಇದೇನಂದ್ರೆ ಆಡಂಬರ ನಡೀತಾ ಇದೆ ಅಷ್ಟೇ. ಈ ಡೊಂಬರಾಟ ಹೇಗಂದ್ರೆ ಯಾರು ಮೊನ್ನೆ ಬೊಮ್ಮಾಯಿ ಅವರು ವಿ ಕ್ಯಾನಾಟ್ ಯೂಸ್ ದಟ್ ವರ್ಡ್. ಬೊಮ್ಮಾಯಿ ಅವರು ಚೀಫ್ ಮಿನಿಸ್ಟರ್ ಆಗುವಾಗ ಇದೇ ಥರ ನಡೀತಾ ಇತ್ತು. ಇವಾಗ DK ಶಿವಕುಮಾರ್ ಅವರು ಅಂದರೆ ಹಸ್ತಾಂತರ ಆಗುವಾಗ ಏನಾಗಬೇಕು ಆ ಪ್ರೊಸೀಜರ್ ನಡೀತಾ ಇದೆ ಅಷ್ಟೇ. ಇಲ್ಲೇನಾಗ್ತಿದೆ ರಾಜಕೀಯದಲ್ಲಿ ಏನಂದರೆ ಅವರವರ ಬೇಳೆ ಬೇಯಿಸ್ಕೊಳ್ಳೋಕೆ ಏನು ಮಾಡಬೇಕು ಅದೆಲ್ಲ ಪ್ರಯತ್ನಗಳು ಮಾಡ್ತಾರೆ. ರಾಜಕೀಯವಾಗಿ ಏನು ಮಾಡಬೇಕು ಅದು ಮಾಡ್ತಾರೆ. ಅವರ ಅಸ್ತಿತ್ವ ಉಳಿವಿಗಾಗಿ ಪ್ರಯತ್ನ ಮಾಡ್ತಿದ್ದಾರೆ ಅಷ್ಟೇ. ನೀವು ರಾಜಕೀಯದಲ್ಲೇ ಇದ್ದೀರಾ? ನಾವು ಆಮ್ ಆದ್ಮಿ ಪಾರ್ಟಿ ಅಂದರೆ ಒಂದು ರಾಜಕೀಯ ಪಕ್ಷನೇ ನಮ್ಮದು. ಯಾಕೆ ಕೇಳ್ತಾ ಇದ್ದೀನಿ, ಇಂಟೆನ್ಷನಲ್ ಆಗಿ ಕೇಳಿದೆ ಅಂತ ಹೇಳಿದ್ರೆ ನೀವು ಎಷ್ಟು ದಿವಸ ಅಂತ ಬರೀ ಇದೇ ಆಟಗಳನ್ನ ನೋಡ್ತಾ ಕೂರ್ತೀರಾ ಅಂತ ಕೇಳ್ತಾ ಇದ್ದೀನಿ. ಅಫ್ಕೋರ್ಸ್ ಅದಕ್ಕೆ ನೋಡಿ ಅದಕ್ಕೂ ಪ್ರತಿಯೊಂದಕ್ಕೊಂದು ಸಮಯ ಬರುತ್ತೆ. ಹಾಂ, ಈಗೇನಾಗುತ್ತೆ ಇವಾಗ ಏನು ಬಲಿಷ್ಠರ ಜೊತೆ ನಾವು ಹೋರಾಟ ಮಾಡಬೇಕಾಗಿದೆ. ಹಾಗಾಗಿ ನಮ್ಮ ಪಕ್ಷದ ಬಗ್ಗೆ ಇವಾಗ ಅಲ್ಲ, ಬಲಿಷ್ಠರ ಜೊತೆ ಹೋರಾಟ ಮಾಡ್ತಾರೆ ಅವರು. ಬಲಿಷ್ಠರ ಬಲಾಢ್ಯರ ಏನವರು? ಅವರು ಎಲ್ಲ ರೀತಿಯ ಸಂಪನ್ಮೂಲ ಕ್ರೋಢೀಕರಣ. ಅಲ್ಲ, ನಾನು ಕೇಳ್ತಾ ಇದ್ದೆ ಅವರ ವಿರುದ್ಧವಾಗಿ ಹೋರಾಟ ಮಾಡ್ಬೇಕು. ನೀವು ಅವರ ವಿರುದ್ಧ ಹೋರಾಟದಲ್ಲಿ ಇದ್ದೀರಾ? ಅಫ್ಕೋರ್ಸ್ ಇದ್ದೇವೆ. ಆ ಬಲಿಷ್ಠರ ವಿರುದ್ಧ ಹೋರಾಟ ಮಾಡುವವರು ನಿಮ್ಮ ಕಾಂಟೆಕ್ಸ್ಟ್ ಏನು, ನಿಮ್ಮ ಐಡೆಂಟಿಟಿ ಅಂದ್ರೆ ಪ್ರಿನ್ಸಿಪಲ್ ನಾವು ವರ್ಕಿಂಗ್ ಆನ್ ಇದು ನಾವು ಫೈಟ್ ಮಾಡ್ತಿರೋದು. ಅಲ್ಲ, ನೀವು ಬಲಿಷ್ಠರ ಅಲ್ವಾ ಅಂತ ಕೇಳ್ತಾ ಇದ್ದೀನಿ ಸರ್. ನಾವು ಬಲಿಷ್ಠ ಅಂದ್ರೆ ಹೇಗೆಂದ್ರೆ ಅವ್ರು ಹಣಬಲ ತೋಳ್ಬಲ್ಲ ಇಲ್ಲದೆ ಇರೋರು ನಾವೆಲ್ಲ. ನಾವೇನಂದ್ರೆ ಒಂದು ಲೇಮನ್ ಅಂದ್ರೆ ಎಲ್ಲ ಪಕ್ಷಕ್ಕೂ ಹೇಳ್ತಾ ಇದ್ದೀರಾ, ಕಾಂಗ್ರೆಸ್, BJP, JDS ಎಲ್ಲರೂ. ಇವತ್ತು ನೀವು ಪಕ್ಷಗಳದ ಲಾಸ್ಟ್ ಮೊನ್ನೆ ನೋಡಿ 2025-26 ಎಕನಾಮಿಕ್ ಸರ್ವೇದಲ್ಲಿ ಬಂದಿದೆ 6,000 ಕೋಟಿ ಇದು BJP ಅಕೌಂಟಲ್ಲಿ ಬಂದಿದೆ ದುಡ್ಡು. ಅರ್ಥ ಮಾಡ್ಕೊಳ್ಳಿ. ಈ ನಮ್ಮ ಕರ್ನಾಟಕದ ಆಮ್ ಪಾರ್ಟಿ ನಮ್ಮ ಅಕೌಂಟ್ ನೋಡಿದ್ರೆ ಲಕ್ಷಗಳಲ್ಲಿ ದುಡ್ಡು ಇರುತ್ತೆ. ಅದು ಕೂಡ ಸಿಗೋದು ಕಷ್ಟ ನಮಗೆ. ಆ ಥರ ಇರೋ ಪಕ್ಷಗಳು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಪಕ್ಷಗಳು ಹೇಗೆ? ಅಲ್ಲ ಸರ್, ನೀವೀಗ ಸಂವಿಧಾನ ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀರಾ, ಚುನಾವಣಾ ಆಯೋಗ ಸರಿ ಇಲ್ಲ ಅಂತ ಹೇಳ್ತಿದ್ದೀರಾ, ಕಾನೂನು ಸರಿ ಇಲ್ಲ ಅಂತ ಹೇಳ್ತಿದ್ದೀರಾ, ಮಾಧ್ಯಮಗಳು ಸರಿ ಇಲ್ಲ ಅಂತ ಹೇಳ್ತಿದ್ದೀರಾ, ಅಥವಾ ಅದನ್ನು ವಿರೋಧಿಸುವವರು ಸರಿ ಇಲ್ಲ ಅಂತ ಹೇಳ್ತಿದ್ದೀರಾ? ವಾಟ್ ಇಸ್ ದ ಪಾಯಿಂಟ್ ಮಿಸ್ಸಿಂಗ್ ಲಿಂಕ್? ಎಲ್ಲ ಸರಿಯಾಗಿದೆ. ಅದರಲ್ಲಿರುವ ಲೂಪ್ ಹೋಲ್ಗಳು ಇದಾವಲ್ಲ, ಅದನ್ನ ಮಿಸ್ಯೂಸ್ ಮಾಡಿಕೊಂಡು ಅದನ್ನ ತಕ್ಕಂತೆ ಆಟ ಆಡ್ತಾ ಇದಾರೆ ಈಗಿನ ರಾಜಕಾರಣಿಗಳು. ಈ ನಡೀತಾ ಇರೋ ತಂತ್ರಗಳೇ ಅದೇ. ಇವಾಗ ಎಲೆಕ್ಷನ್ ದಾವಣಗೆರೆ ಎಲೆಕ್ಷನ್ ಆಗಿ ಎಷ್ಟು ದಿವಸ ಆಯ್ತು? ತಿಂಗಳು 3 ಮಂತ್ಸ್ ಆಗ್ಲಿಕ್ಕೆ ಬಂತ ಅಲ್ವಾ? ಇವಾಗ ಜಮೀನ್ ಆಡಿಯೋ ಇದು ಬಂದಿದ್ದು ಇವಾಗ ಯಾಕೆ ಬಂತಂದ್ರೆ ಇವಾಗ ಏನಾಗಿದೆ, ಕಾಂಗ್ರೆಸ್ನಲ್ಲಿ ಮುಸ್ಲಿಂ ಒಂದು ಲೀಡರ್ಶಿಪ್ ಒಂದು ಫೈಟ್ ನಡೀತಾ ಇದೆ. ಜಮೀರ್ ಅಹ್ಮದ್ ಅಂತ ಹೇಳ್ಬಿಟ್ಟು ಬೇರೆಯವರು ಪ್ರಾಜೆಕ್ಟ್ ಮಾಡೋ ಲೆವೆಲ್ಗೆ ಒಂದು ಚರ್ಚೆ ನಡೀತಿದೆ. ಒಂದು ಎರಡನೇ ವಿಷಯ ಏನಂದ್ರೆ DK ಶಿವಕುಮಾರ್ CM ಆದ್ಮೇಲೆ ತಮ್ಮ ಕಂಟ್ರೋಲ್ಗೆ ಇರೋರು ಜನ ತಮ್ಮ ಮಾತು ಹೇಳಿದವರು ಕೇಳೋರು ಮಿನಿಸ್ಟರ್ ಆಗಬೇಕು ಅನ್ನೋ ಒಂದು ಸ್ಟ್ರಾಟಜಿ ಇದ್ರೆ ಇರ್ಬೋದು ಅಂದ್ರೆ ನಮ್ಗೆ ಗೊತ್ತಿಲ್ಲ. ಒಳಗಡೆ ನಾವು ಎನಲೈಸ್ ಮಾಡ್ತಾ ಇರೋದಷ್ಟೇ. ಇಲ್ಲಿ ಏನಾಗುತ್ತೆ, ಇಲ್ಲಿ ಎಲ್ಲರೂ ಇರಬೇಕಾಗಿರೋ ಅಧಿಕಾರಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಈ ಕಾಮನ್ ಆಗಿ ಎಲ್ಲರೂ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಗೆ ಬಂದಿರೋದು ಏನಂದ್ರೆ ವಿಷಯ, ಇವತ್ತು ನಾವು DK ಶಿವಕುಮಾರ್ ಅವರು ಬಂದ್ಬಿಟ್ಟು CM ಅವ್ರ ಕ್ಯಾಂಡಿಡೇಟ್ ಆದ ತಕ್ಷಣ CLP ಲೀಡರ್ ಕನ್ಸಿಡರ್ ಯುವರ್ ವಾಯ್ಸ್ ಆಸ್ ಲೇಮನ್ಸ್ ವಾಯ್ಸ್. ನಿಜಕ್ಕೂ ಕೂಡ ಒಬ್ಬ ಸಾಮಾನ್ಯನ ಧ್ವನಿ ಅನ್ನೋ ತರದಲ್ಲಿ ಮಾತನಾಡ್ತಾ ಇದ್ದೀರಾ. ಏನ್ ಗೊತ್ತಾ ಸರ್, ಏನ್ ಮಾಡ್ಬೇಕಾಯ್ತು, ಅವರು ಪ್ರೆಸ್ ಮೀಟ್ ಮಾಡ್ಬೇಕಾಯ್ತು. ನಾನು ಇವಾಗ CM ಆಗ್ತಾ ಇದ್ದೀನಿ, ನನ್ನ ಮುಂದಿನ ಅಜೆಂಡಾ 1 ವರ್ಷಕ್ಕೆ ಏನ್ ಮಾಡ್ತೀನಿ, ಅಥವಾ 6 ಮಂತ್ಸ್ ಬೇಡ 3 ಮಂತ್ಸ್ಗೆ ಆದ್ರೆ ನಾ ಏನಿದೆ ಶಿಕ್ಷಣಕ್ಕೆ ಏನ್ ಮಾಡ್ತಾ ಇದ್ದೀನಿ, ಆರೋಗ್ಯ DK ಶಿವಕುಮಾರ್ ಹೇಳ್ಬೇಕಾಯ್ತು. ಇಲ್ಲಿ ಏನಾಗಿದೆ, ಅಲ್ಲ ಯಾವಾಗ ಹೇಳ್ಬೇಕು ಅವ್ರಿಗಿನ್ನು ಈಗ ಅಲ್ಲ ಸರ್, ನಂದು ಉದ್ದೇಶ ಈ ತರ ಇದೆ. ಏನಂದ್ರೆ ನನ್ನ ಮಾಡಿದಿರಾ, ನನ್ನ ಪಕ್ಷನ ಗುರುತಿಸಿದೆ, ನನ್ನ ಲೀಡರ್ ಮಾಡಿದ್ದಾರೆ, ನನ್ನ ಮುಂದಿನ ಗುರಿಗಳು ಈ ತರ ಇದಾವೆ. ಪ್ರೊಆಕ್ಟಿವ್ ಆಗಿ ಅವ್ರು ಪ್ರೆಸ್ ಮೀಟ್ ಮಾಡಿ ಜನರಿಗೆ ಹೇಳ್ತಾರೆ. ಅವಾಗ ಏನಾಗ್ತದೆ, ಜನರಿಗೆ ಒಂದು ಓಕೆ ಒಬ್ಬ ಒಳ್ಳೆ ಲೀಡರ್ ಏನೋ ಬಂದ್ಬಿಟ್ಟು ಏನೋ ಹೇಳ್ತಾ ಇದಾರೆ ಅನ್ನೋ ಒಂದು ಆಶಯ ಭಾವನೆ ಮೂಡ್ತಾ ಇತ್ತು. ಇವತ್ತಿನ ಜನರ ಭಾವನೆ ಏನಿದೆ ಅಂದ್ರೆ ನಮ್ಮನ್ನ ಯಾರು ಕೇರೆ ಮಾಡ್ತಾ ಇಲ್ಲ, ಓಟಿಗಾಗಿ ನಮ್ಮನ್ನ ಬಳಕೆ ಮಾಡ್ತಾ ಇದ್ದಾರೆ ಜನ. ಆ ಲೆವೆಲ್ಗೆ ಬಂದ್ಬಿಟ್ಟಿದ್ದಾರೆ ಜನ. ಅಂದ್ರೆ ನನ್ನ ಕಡೆ ಏನಂದ್ರೆ ಪ್ರೋಆಕ್ಟಿವ್ ಆಗಿ ಅಪ್ರೋಚ್ಗಳು ಬೇಕಾಗಿದ್ದಾವೆ, ಅಂದ್ರೆ ಪಾಸಿಟಿವ್ ಆಗಿ ಬೇಕಾಗಿದ್ದಾವೆ. ಹೇಗೆ ನಾವು ಶಿಕ್ಷಣ ಈ ತರ ಮಾಡ್ತೀವಪ್ಪ, ಈ ಶಿಕ್ಷಣ ಈ ತರ ಆಗಿದೆ, ನಮ್ಮ ಇಷ್ಟು ವರ್ಷದಲ್ಲಿ 1300 ಸ್ಕೂಲ್ಗಳು ಕ್ಲೋಸ್ ಆಗಿದ್ದಾವೆ, ನೆಕ್ಸ್ಟ್ ಬರೋ ದಿನಗಳಲ್ಲಿ ಇದಾಗಲೇ ನೋಡ್ಕೊಳ್ಳೋದು. ಯಾಕೆ ಬಂದ್ ಆಗಿದ್ದಾವೆ ಅದ್ರ ಬಗ್ಗೆ ಸರ್ವೆ ಮಾಡಿಬಿಟ್ಟು ಅದಾಗಲೇ ನೋಡ್ಕೊಳ್ಳೋದು. ಮಕ್ಕಳು ಕಡಿಮೆ ಬರ್ತಾ ಇದ್ದಾರೆ, ಯಾಕೆ ಕಡಿಮೆ ಬರ್ತಾ ಇದ್ದಾರೆ, ನಮ್ಮ ಎಜುಕೇಶನ್ ಸ್ಟ್ಯಾಂಡರ್ಡ್ ಏನಿದೆ, ಆರೋಗ್ಯ ಸಿಸ್ಟಮ್ ಆಗಿದೆ. ಇವಾಗಲೂ ಹೋದ್ರೆ ನಿಮ್ಮ ಮೊನ್ನೆ ಬೇಸಿಗೆಯಲ್ಲಿ ಏಪ್ರಿಲಲ್ಲಿ ಮಾರ್ಚ್ ಏಪ್ರಿಲ್ ನೀವೇ ತೋರಿಸಿದ್ದೀರಾ, ಫ್ಯಾನ್ಗಳು ಇದು ಗಾಳಿ ಇದು ಬಿಸಿಲಿಗೆ ಮನೆಯಿಂದ ಫ್ಯಾನ್ಗಳು ತಂದು ಹಾಕೊಂಡು ಪೇಷಂಟ್ಗಳು ಕೂತಿದ್ದಾರೆ. ಪರಿಸ್ಥಿತಿ ನೋಡಿ, ರಾಜ್ಯದ ಪರಿಸ್ಥಿತಿ ಇದು ಬೇರೆ, ನಮ್ಮ ರಾಜ್ಯದಲ್ಲ ದೇಶಾದ್ಯಂತ ಪರಿಸ್ಥಿತಿ ತರ ಆಗಿದೆ. ಅಂದ್ರೆ ಯಾಕಂದ್ರೆ ಇವಾಗ ಹಾಸ್ಪಿಟಲ್ ಅಂದ್ರೆ ಬೇಸಿಕ್ ನೀಡ್ಸ್ಗಳಿಲ್ಲ. ಇವತ್ತು ನೀರು ತೊಳಿ, ನೀವು ಸ್ವಚ್ಛವಾದ ನೀರು ವಿಷಯಗಳು ಮೆನಿ ಅಲ್ವಾ? ಆ ದೃಷ್ಟಿಯಲ್ಲಿ ನೀವಿದ್ದೀರಿ. ಈಗ ಈ ರೀತಿಯಾದಂಥ ಚಿಂತನೆಯನ್ನ ರಿಸರ್ಚ್ ಮಾಡ್ಕೊಂಡು ಎಲ್ಲರೂ ಇದ್ದಾರೆ. ಆದರೆ ಲೀಡರ್ಸ್ ಅಂತ ಹೇಳಿದಾಗ
ಆ ಗುಣಗಳನ್ನು ಬೆಳೆಸಿಕೊಂಡು ನೀವು ಜನರ ಹತ್ರ ಹೇಗೆ ಹೋಗ್ತೀರಿ ಅನ್ನೋದ್ರ ಬಗ್ಗೆ ಮುಂದಿನ ಹಂತದಲ್ಲಿ ನೀವು ಉತ್ತರ ಕೊಡಬೇಕು ಅಂತ ಭಾವಿಸ್ತಾ ನಾವು BJP ವಕ್ತಾರನ್ನ ಮಾತನಾಡಿಸ್ತೀನಿ, ಶರತ್ ಹೆಗ್ಡೆ ಅವ್ರನ್ನ. ಅದಕ್ಕಿಂತ ಮುಂಚಿತವಾಗಿ ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಓಂ ವಿವೇಕ್ ಆದಿತ್ಯ ಕಾರ್ಲೇಕರ್ ಫೋನೋ ಜಾಯ್ನ್ ಆಗಿದ್ದಾರೆ. ಈ ಪ್ರೆಸೆಂಟ್ ಅಪ್ಡೇಟ್ಸ್ಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಇನ್ಫಾರ್ಮೇಷನ್ ನೀಡ್ತಾರೆ ಅಂತ ಅಂದ್ಕೊಳ್ತೀನಿ. ಎಸ್ ವಿವೇಕ್, ಸದ್ಯಕ್ಕೆ ನಿಜ ಲೋಕಭವನದ ಸುತ್ತ ಮಧುವಣಗಿತ್ತಿಯಂತೆ ಸಂಭ್ರಮ ಶೃಂಗಾರ ಅದು ಕಾಣ್ತಾ ಇದೆ. ಬರೀ ಇದು ಕೇವಲ ಅವರ ಅಭಿಮಾನಿಗಳಿಗೆ ಬೆಂಬಲಿಗರಿಗೆ ಮಾತ್ರನಾ ಅಥವಾ ಇಡೀ ರಾಜ್ಯದ ಜನತೆಗೆ ಖುಷಿ ಕೊಡೋ ಸಮಾಚಾರನ? ಐ ಡೋಂಟ್ ನೋ, ಗೊತ್ತಿಲ್ಲ. ಸದ್ಯಕ್ಕೆ ಯಾವುದು ಪ್ರಚಲಿತದಲ್ಲಿರುವಂಥ ವಿಚಾರ ಅಂತ ಅನಿಸ್ತಾ ಇದೆ ಓವರ್ ಆಲ್ ಅಪ್ಡೇಟ್ಸ್ನ ಗಮನಿಸಿದಾಗ? ಜಸ್ಟ್ ಓವರ್ ಟು ಯು ವಿವೇಕ್, ಪ್ಲೀಸ್ ಗೋ ಹೆಡ್. ವಿವೇಕ್, ಆಮ್ ಐ ಆಡಿಬಲ್? ಧ್ವನಿ ಕೇಳಿಸ್ತಾ ಇದೆಯಾ? ಕುಡ್ ಯು ಕಮ್ ಅಗೇನ್? ಡಿಸ್ಕನೆಕ್ಟ್ ಆಗಿದೆ ಬಹುಶಃ. ಓಕೆ, ಬೆಟರ್ ಐ ಸ್ಪೀಕ್ ವಿತ್ BJP ಸ್ಪೋಕ್ಸ್ ಪರ್ಸನ್. ಸರ್, ಈಗ ಅಫ್ಕೋರ್ಸ್ ಯಾವಾಗಲೂ ಕೂಡ ಏನೋ ಒಂದು ಸಂಭ್ರಮ ನಡೀತಾ ಇದೆ ಎದುರಾಳಿ ಪಕ್ಷದ ವತಿಯಿಂದ. ಅದು ಆಡಳಿತ ಸರ್ಕಾರ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಅಪೋನೆಂಟ್ಸ್ ಇದ್ದಾರೆ ಅನ್ನುವ ಒಂದು ದೃಷ್ಟಿಕೋನ ಸಹಜವಾಗಿ ಇದ್ದೇ ಇರುತ್ತೆ. ಈಗ ತಮ್ಮ ದೃಷ್ಟಿಕೋನ ಹೇಗಿದೆ, ಏನಿದೆ, ಪ್ರಸ್ತುತ ಸಂದರ್ಭದಲ್ಲಿ ಏನು ಫೋಕಸ್ ಮಾಡ್ತಾ ಇದ್ದೀರಿ? ಒಬ್ಬ ಪ್ರಬಲ ವಿರೋಧ ಪಕ್ಷದ ವಕ್ತಾರರಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ನೋಡಿ, ಸಿದ್ದರಾಮಯ್ಯನವರ ಏನು ಆಡಳಿತದಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಹಗರಣಗಳಾಗಿದೆ. ಸಿದ್ದರಾಮಯ್ಯನವರು ಇರೋ ಕಾರಣಕ್ಕೆ ಅಲ್ಲ, ಅದು ಮುಂದುವರೆದ ಭಾಗ ಹೇಳ್ತೀನಿ. ಓಕೆ, ಒಂದು ಮೂಢ ಹಗರಣ ಆಗಿರ್ಬೋದು, ವಾಲ್ಮೀಕಿ ನಿಗಮದಲ್ಲಿ ಇರ್ಬೋದು, ಗೃಹಲಕ್ಷ್ಮಿ ಗ್ಯಾರಂಟಿ ಏನು ಇದೆಯಲ್ಲ, ಗೃಹಲಕ್ಷ್ಮಿ ಇದರಲ್ಲಿ 5,000 ಕೋಟಿ ಇರ್ಬೋದು. ಸಾಕಷ್ಟು ನೀವು ಹಾಲಿನ ಬೆಲೆ ಏರಿಕೆಯಿಂದ ಹಿಡಿದು, ಏನು ಪಹಣಿ ಪತ್ರದಿಂದ ಹಿಡಿದು, ಆಮೇಲೆ ಏನು ಮದ್ಯದ ಮೇಲೆ ಏನು ಬೆಲೆ ಹಿಡಿದು, ಪ್ರತಿಯೊಂದು ಒಂದು ಗುಂಡು ಸೂಜಿಯಿಂದ ಹಿಡಿದು ಗುಂಡಿನವರೆಗೂ, ಹೌದು, ಅಲ್ಲಿಯವರೆಗೆ ಗುಂಡು ಸೂಜಿಯಿಂದ ಹಿಡಿದು ಗುಂಡಿನವರೆಗೆ ಇವರು ಬೆಲೆ ಏರಿಕೆ ಮಾಡಿದ್ದಾರೆ. ಯಾರು? ಸಿದ್ದರಾಮಯ್ಯ ಸರ್ಕಾರ. ಅದು ಒಂದು ಭಾಗ. ಆದ್ರೆ ಕೇಂದ್ರ ಸರ್ಕಾರ ರೋಲ್ ಇಲ್ಲ. ನಾನು ಹೇಳ್ತೀನಿ ಸರ್, ನೋಡಿ ಕೇಂದ್ರ ಸರ್ಕಾರದ ನೋಡಿ, ಕೇಂದ್ರ ಸರ್ಕಾರದ ನೋಡಿ ಪೆಟ್ರೋಲ್ ಬೆಲೆ ವಿಚಾರವಾಗಿ ಒಂದ್ ನಿಮಿಷ ಸರ್, ಒಂದೊಂದು ಹಂತವಾಗಿ ಹೇಳ್ತಾ ಹೋದ್ರೆ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ಬೋದು ನಾವು. ಇಟ್ ವಿಲ್ ಬಿ ಈಸಿ ಟು ಟಾಕ್, ಡಿಸ್ಕಸ್. ಓಕೆ, ಈಗ ಸಿದ್ದರಾಮಯ್ಯನವ್ರಿಗೆ ಇದೇ ಮಾತನ್ನ ನಾವೆಲ್ಲ ಮಾಧ್ಯಮದವ್ರು ಕೇಳಿದಾಗ, ನೀವು ನಮ್ಮನ್ನು ಮಾತ್ರ ಪ್ರಶ್ನೆ ಮಾಡ್ತೀರಿ, ಕೇಂದ್ರ ಸರ್ಕಾರ ಮಾಡಲ್ಲ, ಅವರಲ್ವಾ ಇದಕ್ಕೆಲ್ಲ ಕಾರಣ ಅಂತ ಅವ್ರದೇ ಸ್ಟೈಲಲ್ಲಿ ಹೇಳ್ತಾರೆ. ಇದಕ್ಕೇನು ಉತ್ತರ? ನೋಡಿ, ಈಗ ಪೆಟ್ರೋಲ್ ಬೆಲೆ ಏರಿಕೆ ಅಂದೇನು ನಡೀತಾ ಇದೆಯಲ್ಲ ಚರ್ಚೆಗಳು, ಇದು ಅಂತಾರಾಷ್ಟ್ರೀಯ ಎಲ್ಲ ದೇಶದಲ್ಲೂ ಏನು ಪೆಟ್ರೋಲ್ ಬೆಲೆ ಏರಿಕೆ ಆಗಿದೆ, ಹಾಗೆ ನಮ್ಮ ದೇಶದಲ್ಲೇ ಏರಿಕೆ ಆಗಿದೆ. ಹಿಂದೆ ಏರಿಕೆ ಆಗಲಾರ್ದಂಥ ಸಂದರ್ಭದಲ್ಲಿ ಇವರು ವ್ಯಾಟ್ ಟ್ಯಾಕ್ಸನ್ನು ಜಾಸ್ತಿ ಮಾಡಿ, ಸೆಸ್ಸನ್ನು ಜಾಸ್ತಿ ಮಾಡ್ತಾರೆ ಸಿದ್ದರಾಮಯ್ಯನವರು. ಒಂದು, ಆಮೇಲೆ ಇದು ಭ್ರಷ್ಟಾಚಾರದ ಉತ್ಕೃಷ್ಟತೆಯ ಭಾಗ 2. ಇದು ಯಾವುದು? DK ಶಿವಕುಮಾರ್ ಅವರದ್ದು. ಆಗುತ್ತೆ, ಅಲ್ಲ ನೀವು ನಿರೀಕ್ಷೆಯಲ್ಲಿ ಇದ್ದೀರಿ? ಅಲ್ಲ, ನಿರೀಕ್ಷೆ ಅಲ್ಲ, ಪಕ್ಕಾ, ಇದು ಸಹಜ. ನೋಡಿ, ನಾನು ಅದನ್ನೇ ಹೈಕಮಾಂಡಿಗೆ ಯಾವಾಗ ಇವರು ಕಪ್ಪದ ಒಂದು ಏನು ಕೊಡ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಸಿದ್ದರಾಮಯ್ಯನ ಟಾರ್ಗೆಟ್ ಫಿಕ್ಸ್ ಆಯ್ತು, ಅದು ಸಿದ್ದರಾಮಯ್ಯನವರು ಹತ್ರ ಆಗಿರ್ಲಿಕ್ಕಿಲ್ಲ. ಹಾಗಾಗಿ DK ಶಿವಕುಮಾರ್ ಒಪ್ಕೊಂಡ್ರೇನೋ, ಒಂದು ಬಲ್ಲ ಮೂಲಗಳ ಪ್ರಕಾರ ನಾವು ಒಂದಷ್ಟು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಹೇಳಿರ್ತಕ್ಕಂಥದ್ದು ಇದು, ಏನು ಈ ತರ ಒಂದು ಟಾರ್ಗೆಟ್ ಕೊಟ್ಟಿರ್ಬೋದು. ಹಾಗಾಗಿ DK ಶಿವಕುಮಾರ್ ವಹಿಸ್ಕೊಂಡಿರ್ಬೋದು. ಅಲ್ಲ, ಈಗ ಯತ್ನಾಳ್ ಹೇಳಿದ್ರು ಮುಖ್ಯಮಂತ್ರಿ ಆಗಕ್ಕೆ ನಿಮ್ ಪಕ್ಷದಲ್ಲಿ ಎಷ್ಟು ದುಡ್ಡು ಕೊಡ್ಬೇಕು ಅಂತ. ಯಾವ್ದು ನಂಬ್ತೀರಾ? ಸರ್, ಈಗ ಕಾಂಗ್ರೆಸ್ ಅವ್ರು ಇಲ್ಲ, ಅವರು ಕಳಿಸ್ತಾ ಅದನ್ನೇ ಸರ್, ಕಾಂಗ್ರೆಸ್ ಇಲ್ಲ ಇವತ್ತು ಡಿಬೇಟ್ ಮಾಡ್ಲಿಕ್ಕೆ. ಹೌದು, ಓಕೆ, ಎಸ್. ಅಲ್ಲ, ನಾನು ವೀಕ್ಷಕರಿಗೆ ಹೇಳಿಬಿಟ್ಟು ಹೇಳೋಣ. ಈಗ ಯಾವ್ದು ನಂಬೋಣ? ಈಗ ಸರ್, ಈಗ ನೋಡಿ, ಯತ್ನಾಳ್ ನಮ್ಮ ಪಕ್ಷದಲ್ಲಿ ಇಲ್ಲ, ಪ್ರಚಾರಕ್ಕೆ ಬರಬೇಡಿ ಅಂತ ಹೇಳೋ
ಸರ್ ಧೈರ್ಯ ಸಾಕಾಗಿಲ್ಲ ಯತ್ನಾಳ್ ಅವರು ನೋಡಿ ಸರ್, ಯತ್ನಾಳ್ ಅವರು ಅಲ್ಲ ಸರ್, ಒಂದ್ ನಿಮಿಷ, ಇದು ವಿಷಯಾಂತರ ನಾವು ಅವ್ರು ಹೇಳಿದನ್ನ ನಾವು ಯಾವುದೇ ರೀತಿ ಕೆಲವು ಬಾಲಿಶ ಹೇಳಿಕೆಗಳನ್ನ ನಾವು ಯಾವುದೇ ರೀತಿ ಒಪ್ಕತಕ್ಕಂತ ಬಾಲಿಶ ಹೇಳಿಕೆ ಕೊಡೋರ್ನ ನೀವು ನಾವು ಅಲ್ಲ, ನೀವು ಪ್ರಚಾರಕ್ಕೆ ಒಪ್ಕೊಳ್ತಕ್ಕಂಥ ಬಳಸ್ಕೊತೀರಾ? ಇದಲ್ಲ. ಪ್ರಚಾರಕ್ಕೆ ಬಳಸ್ಕೊತೀರಾ? ಅದನ್ನೆಲ್ಲ ಬಿಟ್ಬಿಟ್ಟು ನೀವು ಅವ್ರು ಈಗ ನೀವು ಮಾತ್ರ ಫೋಕಸ್ ಲೋಕಲ್ ರಾಜಕೀಯ ಯಾವ ನೋಡಿ ನಾನು ಯಾವ್ದು ಲೋಕಲ್ ರಾಜಕೀಯ ಸರ್? ಸರ್ ಈಗ ನೋಡಿ ಆ ಲೋಕಲ್ ರಾಜಕೀಯ ಅನ್ನೋದು ರಾಜ್ಯದ ಭಾಗ ಅಲ್ವಾ? ಅವರು ಅಲ್ಲಿಯ ಒಂದು ಜಾತಿ ಅವರ ಏನು ಸಮುದಾಯದ ಒಂದು ಸಮಾವೇಶ ಮಾಡಿದ್ದಾರೆ ನಮ್ಮ ಪಕ್ಷಕ್ಕೆ ಯಾವ ಆಧಾರದ ಮೇಲೆ ನೀವು ಈ ಕಾರಣಗಳನ್ನು ಕೊಡ್ತೀರಿ? ಸರ್ ನೋಡಿ, ನಮ್ಮ ಸಮುದಾಯದ ಒಂದು ಸಮಾವೇಶ ಮಾಡಿದ್ದಾರೆ ಆ ಸಂದರ್ಭದಲ್ಲಿ, ಅವರು ಎಲ್ಲಿ ಚುನಾವಣೆ ಸಂದರ್ಭದಲ್ಲಿ ನೋಡಿ ಸರ್, ನಮ್ಮ ಪಕ್ಷಕ್ಕೆ ಯಾವುದೇ ರೀತಿಯ ಬ್ಯಾನರ್ ಅಲ್ಲಿ ನಡೆದಿದೆಯಾ? ನಿಮ್ಮ ಹತ್ರ ಹೇಳ್ತಾ ಅದೇ ಬ್ಯಾನರ್ ಅಲ್ಲಿ ಅಡಿಯಲ್ಲಿ ನಡೆದಿದೆಯಾ ಸರ್? ಉತ್ತರ ಕೊಡಿ ಸರ್. ಸರ್ ಬಾಗಲಕೋಟೆಯಲ್ಲಿ ನಡೆದಿರ್ತಕ್ಕಂಥದ್ದು ಹೇಳಿದ್ದೀರಲ್ವಾ? ಅಲ್ಲ, ನೀವು ನಾನು ಯಾಕೆ ಈ ಪ್ರಶ್ನೆ ಹೇಳಿ ಹೇಳಿ. ಈಗ ಯಾವ ಕಾರ್ಯಕರ್ತರು ಅಂತ ಹೇಳಿದ್ರಲ್ಲ, ನಮ್ಗೆ ಯಾವ ಕಾಂಗ್ರೆಸ್ ಬೇಕಾಗಿಲ್ಲ, ಬಿಜೆಪಿನೂ ಬೇಕಾಗಿಲ್ಲ, JDS ಬೇಕಾಗಿಲ್ಲ, ಆದ್ರೆ ಜನರಿಗೆ ಒಳ್ಳೆ ಆಡಳಿತ ಬೇಕಾಗಿದೆಯಾ ಹೌದು ಅನ್ನೋದನ್ನ ನೋಡ್ತಾ ಇದೀವಿ. ನೋಡಿ, ನೀವು ಮತ್ತೊಂದನ್ನ ಪಾಯಿಂಟ್ ಔಟ್ ಮಾಡುವಾಗ ಜನ ಹಿಂಗ್ ಕೇಳ್ತಾರೆ, ಅದನ್ನೇ ಸರ್. ಈಗ ಇವರು ಇಷ್ಟು ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಸರ್ಕಾರ ಇವತ್ತಿನ ದಿವಸ ಮತ್ತೆ ನೀವು ಅಭಿವೃದ್ಧಿ ಮಾಡ್ಲಿಕ್ಕೆ ಹೆಂಗ್ ಸಾಧ್ಯ? ಇಷ್ಟು ಸಾಲಗಳನ್ನ ಮಾಡಿದ್ದಾರೆ, ಇಷ್ಟು ಜನರ ಮೇಲೆ ಹೊರೆಗಳನ್ನ ಹೊರಿಸಿದ್ದಾರೆ. ಒಂದು ಗುಂಡಿ ತೆಗೆದು ಇನ್ನೊಂದು ಗುಂಡಿ ಮುಚ್ಚುವಷ್ಟರಲ್ಲಿ ಇನ್ನೊಂದು ಗುಂಡಿ ಆಗಿರುತ್ತೆ. ಇದನ್ನೇ ಮಾಡ್ಲಿಕ್ಕೆ ಹೊರಟಿದ್ದಾರೆ ಕಾಂಗ್ರೆಸ್ ಅವರು ಅಂತ ನಾನು ಇಂಡೈರೆಕ್ಟ್ ಆಗಿ ಹೇಳಲಿಕ್ಕೆ ಹೊರಟಿದ್ದೀನಿ. ಹೀಗಾಗಿ ವಿ ಕ್ಯಾನಾಟ್ ಎಕ್ಸ್ಪೆಕ್ಟ್ ಗುಡ್ ಗವರ್ನೆನ್ಸ್ ಫ್ರಮ್ ಡಿ ಕೆ ಅನ್ನೋದು ಸಾಧ್ಯ ಇಲ್ಲ. ಶರತ್ ಹೆಗಡೆ ಅವರ ಒಂದು ಮೊದಲ ಅಭಿಪ್ರಾಯ. ನೋಡೋಣ ರಿಷಿಕ್ ವಿಹಾನ್ ಅವರ ಮಾತೇನು ಅಂತ ಹೇಳಿ. ಸದ್ಯದ ಬೆಳವಣಿಗೆಗಳಿಗೆ ಸಂಬಂಧಪಟ್ಟ ಹಾಗೆ ಅವರು ಯಾವ ದೃಷ್ಟಿಕೋನದಲ್ಲಿ ಆಲೋಚನೆ ಮಾಡ್ತಾ ಇದ್ದಾರೆ, ಅವರ ಪಕ್ಷದ ಮಾತೇನು ಈ ವಿಚಾರಕ್ಕೆ ಸದ್ಯದ ಸಂದರ್ಭಕ್ಕೆ ಸಂಬಂಧಪಟ್ಟ ಹಾಗೆ. ಪ್ಲೀಸ್ ಸರ್, ಗೋ ಹೆಡ್, ಓವರ್ ಟು ಯು. ಕಾಂಗ್ರೆಸ್ ಅವರು 136 ಜನರನ್ನ ಗೆದ್ದು ಆಡಳಿತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು 3 ವರ್ಷ ಆಗ್ತಾ ಬಂತು ನಿಮಗೆ. ಸೊ ಈ 3 ವರ್ಷದಲ್ಲಿ ತಾವು ಗಮನಿಸಿದ್ರೆ ಬರೀ ಉತ್ಸವಗಳೇ ಜಾಸ್ತಿ ಆಗಿದೆ ಹೊರತು ಅಭಿವೃದ್ಧಿ ಶೂನ್ಯ ಆಗಿದೆ. ಯಾವೆಲ್ಲ ಉತ್ಸವಗಳು ಸರ್? ಸಾಕಷ್ಟು ಸಿದ್ದರಾಮೋತ್ಸವದಿಂದ ಹಿಡ್ಕೊಂಡು ಹಿಂದ ಮಾಡೋಕ್ಕೋಗಿಂದ ಹಿಡ್ಕೊಂಡು ನಿಮಗೆ 1 ವರ್ಷಕ್ಕೊಂದು ಉತ್ಸವ, 6 ತಿಂಗಳಿಗೊಂದು ಉತ್ಸವ, 2 ವರ್ಷ ಕಂಪ್ಲೀಟ್ ಮಾಡಿದ್ವಿ ಅನ್ನೋದೊಂದು ಉತ್ಸವ, ತುಮಕೂರಲ್ಲಿ ಒಂದು ಉತ್ಸವ, ವರ್ಷಕ್ಕೊಂದೊಂದು ಆಗ್ತಾನೆ ಇರ್ತವೆ ಇದು. ಸೊ ಅದೇ ಆಗ್ತಿರೋ ಸಾಧನಾ ಸಮಾವೇಶ, ಎಸ್ ಏನ್ ಸಾಧನೆ ಇಲ್ಲ ಅಂದ್ರೆ ಸಾಧನಾ ಸಮಾವೇಶ, ಈ ತರದೆಲ್ಲ ಸಾಕಷ್ಟು. ಸರ್ ಈಗ ಭಾರತೀಯ ಜನತಾ ಪಕ್ಷದವರು JDS ಅವ್ರು ಮಾಡಲ್ವಾ? ಮಾಡ್ಲಿ ಸರ್. ಈಗ ನೀವು ಅಧಿಕಾರದಲ್ಲಿ ಇದ್ದಾಗ ಏನಾದ್ರು ಸಾಧನೆ ಮಾಡ್ಬಿಟ್ಟು ಇದು ಸಾಧನೆ ಅಂತ ತೋರಿಸ್ಬಿಟ್ಟು ನೀವು ಸಾಧನಾ ಸಮಾವೇಶ ಮಾಡ್ಬೇಕು. ಸಾಧನೆ ಸಮಾವೇಶ ನೀವು ಮಾಡ್ಕೊಳ್ಳೋದಲ್ಲ, ಜನರು ಹೇಳಬೇಕು, ಜನರು ಕರ್ಸ್ಬಿಟ್ಟು ಮಾಡಿಸ್ಬೇಕಾಗಿರೋ ಅದು ಸಾಧನೆ ಅಂತಂದ್ರೆ. ಇಲ್ಲಿ ನಾನು ಯಾಕೆ ಸಾಧನಾ ಸಮಾವೇಶಗಳನ್ನ ಇವತ್ತು ಯಡಿಯೂರಪ್ಪ ಅವ್ರನ್ನೇ ಪ್ರಶ್ನೆ ಮಾಡ್ತಾರೆ, ಅಭಿಮಾನೋತ್ಸವ ಬೇಕಿತ್ತ ಅಂತ ಹೇಳೋರು ಇದ್ದಾರೆ ಸರ್. ಅದು ಬೇರೆ ಹೇಳೋದು ಇದ್ದಾರೆ. ಇಲ್ಲಿ ಈಗ CM ಏನ್ ಬದಲಾವಣೆ ಆಗ್ತಾ ಇದಾರಲ್ಲ, ಇದು ಆ ತರದೊಂದು ಉತ್ಸವ ಅಷ್ಟೇನೆ. ನಮಗೇನದು ಇಟ್ ವಿಲ್ ನಾಟ್ ಮೇಕ್ ಎನಿ ಡಿಫರೆನ್ಸಸ್ ಅಟ್ ಆಲ್. ಒಂದು ಎರಡನೇದು, ಇಲ್ಲಿ ನಿಮ್ಗೆ ಪ್ರಜಾಪ್ರಭುತ್ವ ಅಷ್ಟೇ ಆ ಪ್ರಜಾಪ್ರಭುತ್ವ ನಾವು ಕಂಪೇರ್ ಮಾಡೋದಾದ್ರೆ, ಈಗ ಸನ್ಮಾನ್ಯ ಸಿದ್ದರಾಮಯ್ಯವರು ಯಾಕೆ ಇಳಿಸಿದ್ರು? ಸನ್ಮಾನ್ಯ ಸಿದ್ದರಾಮಯ್ಯವರು ಏನಾದ್ರು ಹೇಳಿದ್ರ ನನ್ನ ಕೈಲಿ ಆಡಳಿತ ಮಾಡಕ್ಕಾಗಲ್ಲ, ನನಗೆ ವಯಸ್ಸಾಗ್ಬಿಟ್ಟಿದೆ ಅಥವಾ ನನಗೆ ಏನಾದ್ರು ಸುಸ್ತಾಗಿದೆ ಅಂತ ಹೇಳಿದ್ರು ಅವರು? ಹೈಕಮಾಂಡ್ JDS ಅವರಿಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇರೋ ಬೆನ್ನಲ್ಲೇ ಈಗ JDS ಅವರಿಗಂತೂ ಬಹಳ ನೋವಾಗ್ಬಿಟ್ಟಿದೆ. ಅದಕ್ಕೆ ಪ್ರಿಪೇರ್ ಆಗಿ ಬಂದಿದ್ದೀನಿ, ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಸೊ ಇಲ್ಲಿ ಈಗ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಪ್ರಜಾಪ್ರಭುತ್ವದಲ್ಲಿ ಹೈಕಮಾಂಡ್ ಅಲ್ಲಿ ಏನ್ ಹೇಳ್ತದೆ, ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಜಿ ಆಪ್ ಜಾವೋ ರೆಸಿಗ್ನೇಷನ್ ಕರೋ ಅಂತ ಹೇಳ್ತಾರೆ. ಇವ್ರು 2 ತಿಂಗಳು ಟೈಮ್ ಕೇಳಿದ್ರೆ ಅವ್ರು 2 ದಿವಸದಲ್ಲಿ ಮಾಡಬೇಕು ಅಂತ ಹೇಳ್ತಾರೆ. ಸೊ ಸಿದ್ದರಾಮಯ್ಯ ಅವ್ರ ಸ್ಟೋರಿ ಎಂಡ್ ಆಗುತ್ತೆ, ಬಿಡಿ, ಅಲ್ಲಿ ಮುಗಿತದ್ದು. ಇನ್ನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಇದೇ ಕಾಂಗ್ರೆಸ್ ಅವರ ಆಡಳಿತ ಇದೆಯಲ್ಲ 3 ವರ್ಷದಿಂದ, DCM ಆಗಿದ್ರು, ಬೆಂಗಳೂರು ಉಸ್ತುವಾರಿ ಸಚಿವರಾಗಿದ್ರು, ಸಣ್ಣ ನೀರಾವರಿ ಸಚಿವರಾಗಿದ್ರು. ಅವರ ಒಂದು ಮಾರ್ಕ್ ಶೀಟ್ ತಗೊಳ್ಳೋಣ, ರಿಪೋರ್ಟ್ ಕಾರ್ಡ್. ಈ 3 ವರ್ಷದಲ್ಲಿ ಅವರ ಸಾಧನೆ ಏನು? ನಿಮಗೆ ಬೆಂಗಳೂರು ಉಸ್ತುವಾರಿ ಸಚಿವರಾಗಿ ಅವ್ರು ಮಾಡಿರುವಂಥ ಅಭಿವೃದ್ಧಿ ಏನು? ಆಸ್ ಎ DCM ಅವ್ರು ತಗೊಂಡಿರೋವಂಥದ್ದು ಅಥವಾ ಅವ್ರು ಪ್ರೂವ್ ಮಾಡ್ಕೊಂಡಿರೋವಂಥದ್ದು ಏನು? ಈ ಹಿಂದೆ ಮಾಡಿರ್ಬೋದು, ನಾನು ಹೇಳ್ತಿರೋದು ಈ ಸರ್ಕಾರದಲ್ಲಿ 136 ತಗೊಂಡು ಈ 3 ವರ್ಷದಲ್ಲಿ ಏನು ಮಾಡಿದ್ದಾರೆ ಅನ್ನೋದು ಸಾಧ್ಯ. ಇನ್ನು 3ನೇದು, ಸಣ್ಣ ನೀರಾವರಿ ಸಚಿವರಾಗಿ ಅವ್ರು ಮಾಡಿದ್ದೇನು? ವಿಧಾನಸೌಧದಲ್ಲಿ ಅವ್ರು ಹಾಕಿರುವಂಥ ಅಟೆಂಡೆನ್ಸ್ ಎಷ್ಟು? ಬೇರೆ ಬೇರೆ ಸ್ಟೇಟ್ಗಳಲ್ಲಿ ನೀವು ಆದಾಗ ಎಲೆಕ್ಷನ್ಸ್ಗಳಲ್ಲಿ ಇವರು ಆಸ್ ಎ KPCC ಪ್ರೆಸಿಡೆಂಟ್ ಓಡಾಡಿರೋ. ಸೊ ಇಷ್ಟೆಲ್ಲ ನಾವು ಕಂಪ್ಯಾರಿಸನ್ ಮಾಡ್ಕೊಂಡಾಗ ಆಸ್ ಎ DCM ಈಸ್ ಆಲ್ರೆಡಿ ಎ ಫೀಲ್ಡ್ ಲೀಡರ್. ಇನ್ನು ನಿಮ್ಗೆ ಇರೋವಂಥದ್ದು 2 ವರ್ಷ, ಲಾಸ್ಟ್ 1 ವರ್ಷ ನಿಮಗೆ ಚುನಾವಣೆ ವರ್ಷ, ಏನೂ ಮಾಡೋಕ್ಕಾಗಲ್ಲ. ಲಾಸ್ಟ್ 6 ತಿಂಗಳು ನಿಮ್ಮ ಫೈಲ್ ಸೈನ್ ಮಾಡೋಕ್ಕೂ ಆಗೋದಿಲ್ಲ. ಈಗಿರುವಂಥ ಈ 1 ವರ್ಷದಲ್ಲಿ, ಸೊ ಈಗಿರುವಂತಹ ನಿಮಗೆ ಈ 1 ವರ್ಷದಲ್ಲಿ
ನಾವು ಅರ್ಥ ಮಾಡ್ಕೊಳ್ಳೋಣ. ಫೈನಾನ್ಷಿಯಲಿ ನೋಡೋದಾದ್ರೆ ನಿಮ್ಮ ಹತ್ರ ಬಜೆಟೇ ಇಲ್ಲ ಏನಾರು ಅಭಿವೃದ್ಧಿ ಮಾಡೋಕ್ಕೆ. ಒಂದು, ಯಾಕೆಂದ್ರೆ ಸಿದ್ದರಾಮಯ್ಯನವರು ಸಾಲ ಮಾಡಿದ್ರು ಅಂತ ಹೇಳಕ್ಕಾಗಲ್ಲ, ಯಾಕೆಂದ್ರೆ ನಿಮ್ದೇ ಸರ್ಕಾರ. ಇನ್ನು ಎರಡನೇದು ಏನಾಗುತ್ತೆ, ಈ ಸಚಿವ ಸಂಪುಟಗಳದ್ದು ಏನು ಖಾತೆಗಳಿದೆಯಲ್ವಾ, ಈ ಕಥೆಗಳು ಇದು ಇನ್ನು ಮುಂದಕ್ಕೆ ಕಂಟಿನ್ಯೂ ಆಗುತ್ತೆ. ಇನ್ಮೇಲಿಂದ ನಾವು ನೀವು ಎಲ್ಲ ಮಾಧ್ಯಮದಲ್ಲಿ ಕೂತ್ಕೊಂಡು ಏನ್ ಚರ್ಚೆ ಹೊಸದು ಅಂತ ಹೇಳಿದ್ರೆ, ಯಾರ ಖಾತೆ ಕೊಟ್ಟರು ಯಾರಿಗೆ ಯಾಕೆ ಖಾತೆ ಕೊಡ್ಲಿ ಸಂಭಾಳಿಸೋದಾಗತ್ತೆ. ಇದೇ ದೊಡ್ಡ ಸ್ಟಾರ್ಟ್ ಆಗ್ಬಿಡ್ತದೆ. ಅವ್ರಿಗಿರುವಂತಹ ಚಾಲೆಂಜಸ್ ಏನು ಅಂತ ಹೇಳಿದ್ರೆ, ಹಿರಿಯರನ್ನ ನೋಡ್ಕೊಬೇಕು, ಕಿರಿಯರನ್ನ ನೋಡ್ಕೊಬೇಕು, ಸನ್ಮಾನ್ಯ ಆರ್ಥಿಕ ಹೊರೆ ನಿಭಾಯಿಸಬೇಕು, ಸಿದ್ದರಾಮಣ್ಣವ್ರ ಬಣನ ನೋಡ್ಕೊಬೇಕು, MLC-ಗಳನ್ನ ನೋಡ್ಕೊಬೇಕು, ಆಮೇಲೆ DK ಅವ್ರ ಬಣ ನೋಡ್ಕೋಬೇಕು. ಇಷ್ಟು 4-5 ಬಣ ಇದೆ ಸರ್. ಹೆಂಗೆ ಇದನ್ನೆಲ್ಲ ನೀವು ಹೆಂಗೆ ನಿಭಾಯಿಸ್ತೀರಿ ಅಂತ ಅವ್ರ ಟಿಪ್ಸ್ ಏನಾದ್ರು ಕೊಡ್ಬೋದಾ? ಕೊಡೋಣ. ನಮ್ಗೆ ಆಡಳಿತ ಅಧಿಕಾರ ಬಂದಾಗ ತೋರಿಸ್ಕೊಂಡು ಕೊಡ್ತೀವಿ, ಟಿಪ್ಸ್ ಏನ್ ಬೇಡ ತೋರಿಸ್ಕೊಂಡು ಕೊಡ್ತೀವಿ. ನೆಕ್ಸ್ಟ್ ಈಗ ಮುಂದೆ ಬರ್ತದಲ್ವಾ 2028 ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಲ್ಲ ಸರ್, ನೀವು ಅದನ್ನ ಹೇಳ್ತಾ ಹೋದ್ರಿ. ಈಗ ನೋಡ್ರಪ್ಪ, ಈ ಗಾಯಕಿ ಮಲಾಮ್ ಹಚ್ಚಬೇಕು ಹಚ್ಬೋದು ಅಲ್ವಾ, ಬೇಕಾಗಿರುವಂತ ಮುಲಾಮ್ಗಳನ್ನ ಹುಡುಕೊಳ್ಳೋದು ಗೊತ್ತು, ಅವ್ರಿಗೆ ಕೆರೆದ್ಬಿಟ್ಟು ಗಾಯ ಮಾಡೋದು ಗೊತ್ತು, ಅವ್ರಿಗೆ ಗೊತ್ತು ಅಂತೀರಾ? ಎಲ್ಲ DK ಶಿವಕುಮಾರ್ ಅವರೇ ಎಲ್ಲ ತುಂಬಾ ಎಕ್ಸ್ಪರ್ಟ್ ಇದಾರೆ ಬಿಡಿ. ಆದ್ರೆ ಈಗ ಇನ್ನೊಂದು ಪ್ರಶ್ನೆ ತಾವು ಕೇಳಿದ್ರಿ ಸರ್, ಮನೆ DK ಶಿವಕುಮಾರ್ ಅವ್ರು ಬರೋದ್ರಿಂದ JDS ಅವ್ರಿಗೆ ಏನಾಗ್ತಾ ಇದೆ, ಈ ಸರ್ಕಾರ ಸ್ಟಾರ್ಟ್ ಆಗದಲ್ಲೇನೆ ಪಾದಯಾತ್ರೆಗಳು ನಡೆದ್ವು. ಆನ್ಸರ್ ಕೊಟ್ಬಿಟ್ಟು JDS ಪಾಳ್ಯಕ್ಕೆ ಎಷ್ಟು ನಡುಕ ಹುಟ್ಟಿದೆ, DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾ ಇರೋದ್ರಿಂದ ಒಕ್ಕಲಿಗ ಸಮುದಾಯದ ಮತಗಳನ್ನ ಪಡೆಯೋ ನಿಟ್ಟಿನಲ್ಲಿ ಹೆಂಗ್ ಸರ್ಕಸ್ ಮಾಡ್ತಾ ಇದ್ದೀರಿ, ಹಳೆ ಮೈಸೂರು ಭಾಗದಲ್ಲಿ ಹೆಂಗಿದೆ ವಾತಾವರಣ? ಎಸ್ ಸರ್, ಪ್ಲೀಸ್ ಗೋ ಅಹೆಡ್. ವೆರಿ ಗುಡ್, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಹಳೆ ಮೈಸೂರು ಭಾಗದವ್ರು ಯಾರೆಲ್ಲ ತಮ್ಮ ಚಾನಲ್ ನೋಡ್ತಾ ಇದಾರೆ ಅವ್ರಿಗೆ ಇರುವಂತಹ ಇದು ಕುತೂಹಲ. ಈಗ ತಾವು ಇದ್ರದ್ದು ಎಫೆಕ್ಟ್ ಹೆಂಗೆ ಅಂತ ಗಮನಿಸಿದ್ರೆ, ಸನ್ಮಾನ್ಯ ಮಾಜಿ ಕೃಷಿ ಸಚಿವರು ಚಲುವರಾಯ ಸ್ವಾಮಿ ಅವರು ಆಲ್ರೆಡಿ ಅವ್ರಿಗೆ ಏನು ಭಯ ಸ್ಟಾರ್ಟ್ ಆಗಿದೆ ಅನ್ನೋದನ್ನ ತಾವು ಮಾಧ್ಯಮದಲ್ಲಿ ಗಮನಿಸಿದ್ದೀರಾ? ಏನ್ ಸರ್, ಏನ್ ಭಯ ಶುರು ಆಗಿದೆ? ಆಬ್ವಿಯಸ್ಲಿ ಸ್ಟಾರ್ಟ್ ಆಗಿದೆ. ಅವ್ರಿಗೆ ಎಲ್ಲಿ ಮಂತ್ರಿಗಿರಿ ಸಿಗುತ್ತೋ ಸಿಗೋದಿಲ್ವೋ, ನಾನು ಎಲ್ಲಿ ಗೆಟ್ ಔಟ್ ಆಗ್ಬಿಡ್ತೀನೋ, ನೆಕ್ಸ್ಟ್ ರಾಜಕಾರಣದಲ್ಲಿ ಬಣ ರಾಜಕೀಯ ಅಂತ ಇದ್ದಾಗ ಅವರು ಬಹಳ ಮಾಡ್ಕೊಳ್ಳಿ. ಆದ್ರೆ ಬಣ ರಾಜಕೀಯ ಮಾಡ್ಕೊಳ್ಳೋದು ಬೇರೆ. ಆದ್ರೆ ಅವರನ್ನ ಬೆಳೆಸಿದಂತಹ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿ ಅವರಾಗಲಿ, ಕುಮಾರಣ್ಣನವರೇ ಅಥವಾ JDS ಪಕ್ಷದ ವಿರುದ್ಧವಾಗಿ ಏನೇನೆಲ್ಲ ಹೇಳಿಕೆಗಳನ್ನ ಸ್ಟಾರ್ಟ್ ಮಾಡ್ಕೊಂಡ್ರು, ಅದು ಭಯದಿಂದ ಅಲ್ಲದೆ ಮತ್ತೇನು. ಒಂದು, ಎರಡನೇದು, ಈಗ ಬಿಗ್ಗೆಸ್ಟ್ ಚಾಲೆಂಜ್ ಏನಾಗುತ್ತೆ ಸನ್ಮಾನ್ಯ DK ಶಿವಕುಮಾರ್ ಅವ್ರಿಗೆ ಅಂತ ಹೇಳಿದ್ರೆ, ಅವರಿಗೊಂದು ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಜನಾಂಗದ ನಾನೊಂದು CM ಆಗಿದ್ದೀನಿ, ಪೆನ್ನು ಪೇಪರ್ ಕೊಡ್ರಿ ಅಂತ ಕೇಳಿದ್ರು. ಈಗ ಪೆನ್ ಕೊಟ್ಟಿದ್ದಾರೆ, ಪೇಪರ್ ಕೊಟ್ಟಿದ್ದಾರೆ. ಈ ಪೇಪರ್ ಅಲ್ಲಿ ಪೆನ್ ತಗೊಂಡು ಹಳೆ ಮೈಸೂರು ಭಾಗಕ್ಕೆ ಪ್ರತ್ಯೇಕವಾಗಿ, ಒಕ್ಕಲಿಗ ಜನಾಂಗಕ್ಕೆ ಪ್ರತ್ಯೇಕವಾಗಿ ಎಷ್ಟು ಬರೀತಾರೆ, ಏನೇನ್ ಬರೀತಾರೆ ಅನ್ನೋಂಥದ್ದು ಪ್ರಶ್ನೆ ಬರ್ತದಲ್ವಾ? ಅದನ್ನೇನಾದ್ರು ಬರೆದ್ರೆ JDS ಅವ್ರು ಹೆಂಗ್ ಮಾಡ್ತೀರಾ ಅಂದ್ರೆ, ಈಗ ಪೆನ್ನು ಕೊಟ್ಟಿದ್ದಾರೆ, ಪೇಪರ್ ಕೊಟ್ಟಿದ್ದಾರೆ, ಬರೀತಾ ಇದ್ದಾರೆ ಅಂದ್ರೆ ಇಂಕ್ ಕಡಿಮೆ ಇದೆಯಾ ಹೆಚ್ಚಿದೆ ಗಮನಿಸಿದಾಗ ಸನ್ಮಾನ್ಯ SM ಕೃಷ್ಣ ಅವ್ರು ನೋಡಿ, ಸನ್ಮಾನ್ಯ ಕುಮಾರಣ್ಣವ್ರು 2 ಆಡಳಿತ ನೋಡಿ, ಈ ಎಲ್ಲಾ ಆಡಳಿತಗಳನ್ನ ನಾವು ಕಂಪೇರ್ ಮಾಡ್ಕೊಂಡಾಗ ಇವರು ಆಸ್ ಎ ಒಕ್ಕಲಿಗ ಲೀಡರ್ ಈಗ ಒಂದು ಏನ್ CM ಪೋಸ್ಟರ್ ಆಗಿದ್ದಾರೆ, ಒಕ್ಕಲಿಗ ಕಮ್ಯುನಿಟಿಗೆ ಏನ್ ಮಾಡ್ತಾರೆ ಅನ್ನೋಂಥದ್ದು ಬಿಗ್ಗೆಸ್ಟ್ ಚಾಲೆಂಜ್ ಇದೆ. ಒಂದು. ಎರಡನೇದು, ಆಸ್ ಎ CM ಹಳೆ ಮೈಸೂರು ಭಾಗದಲ್ಲಿ ಅಂತಂದಾಗ ಈಗ JDS ಶಾಸಕರು ಕೂಡ ಈಗ ಅನುದಾನ ಕೇಳಕ್ ಹೋಗ್ಲೇಬೇಕು. ಈಗ ಸನ್ಮಾನ್ಯ DK ಶಿವಕುಮಾರ್ ಅವರು ನಿಮಗೆ ಒಬ್ಬ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅಲ್ಲಿ ಕೂತ್ಕೊಂಡು ಇರ್ರೆಸ್ಪೆಕ್ಟಿವ್ ಆಗಿ ಅನ್ಬಯಾಸ್ಡ್ ಆಗಿ ಏನಾದ್ರು JDS ಶಾಸಕರನ್ನ ನೋಡ್ತಾರಾ? ಅದು ಪ್ರಶ್ನೆ. ಈಗ ನೋಡ್ತಾರಾ? ನಿಜವಾಗ್ಲು ನೋಡ್ತಾರ? ಅವ್ರು ಒಳಗಡೆ ಕರೀತಾರ, ಚೇರ ಕುಂಡ್ರಿಸ್ತಾರ? ನಾವು ಇದಕ್ಕೆಲ್ಲ ರೆಡಿ ಆಗಿದ್ದೀವಿ. ಹಳೆಯ ಮೈಸೂರು ಭಾಗದಲ್ಲಿರುವಂತ ನಮ್ಮ ಕಾರ್ಯಕರ್ತರು ಫಾಲೋ ಮಾಡ್ಬೇಕು ಅಂತ ಹೇಳ್ರಿ ಸರ್. ನ್ಯೂಟ್ರಲ್ ಆಗ್ಲಿ ಬಿಡಿ ಸರ್. ಅವ್ರು ನಾವೇನ್ ಹೇಳ್ಕೊಂಡು ಕೊಡೋತಿದೆ, ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅಲ್ಲಿ ಕೂತ ಮೇಲೆ ಒಬ್ಬ CM ರಾಜ ಅಂತಂದ್ಮೇಲೆ ಎಲ್ಲಾರ್ಗು ರಾಜನಾಗಿರ್ಬೇಕು. ಆದ್ರೆ ನೀವೀಗ ನಮಗ್ ಗೊತ್ತಿಲ್ಲ, ಮೇ ಬಿ ಪ್ರಿಡಿಕ್ಷನ್ ಈಗ ಬಯಾಸ್ಡ್ ಆಗಿ ನಡ್ಕೊಳ್ಳಿ ಅನ್ನುವ ನಿರೀಕ್ಷೆ ಇದೆಯಾ, ಅಥವಾ ಅನ್ಬಯಾಸ್ಡ್ ಆಗಿ ನಡ್ಕೊಳ್ಬೇಕು ಅವರು ಅನ್ನುವ ಅವರು ನಡ್ಕೊಬೇಕು ಅಂತ ಅಂದ್ಬಿಟ್ಟು ಯಾರೇ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅಲ್ಲಿ ಕುತ್ಕೊಂಡಿರೋರು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಆದರೆ ಇವ್ರು ಏನ್ ಮಾಡ್ತಾರೆ, JDS ಶಾಸಕರನ್ನೆಲ್ಲ ನಮಗ್ ಗೊತ್ತಿರುವಂತ ಮಾಹಿತಿ ಪ್ರಕಾರ ಬೇರೆ ಶಾಸಕರನ್ನ ನೋಡೋದಕ್ಕೂ JDS ಶಾಸಕರ ನೋಡುವಂತದ್ರಲ್ಲೂ ಸಾಕಷ್ಟು ಡಿಫರೆನ್ಸಸ್ ಕಾಣಿಸುತ್ತೆ. ಯಾವ ಸರ್ಕಾರದಲ್ಲಿ ಹಂಗಿಲ್ಲ, ಯಾವ ಪಕ್ಷದಲ್ಲಿ ಹಂಗಿಲ್ಲ. ನೀವು ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಅಲ್ಲಲ್ಲ, ನೀವು ಇದಕ್ಕೆಲ್ಲ ಅತೀತರಾಗಿದ್ದು ನಾವೆಲ್ಲ ಹಾಗೆ ನಡ್ಕೊಂಡಿದೀವ್ರಿ. ಸಮಾಜದ ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ನಾವು ಹಂಗೆ ನಡ್ಕೊಳ್ತೀವಿ, ಅದೇ ದೃಷ್ಟಿಕೋನದಿಂದ ಎಲ್ಲ ಪಕ್ಷದವ್ರು ನೋಡ್ತೀವಿ ಅಂತ ಹೇಳ್ತೀವಿ. ನೋಡಿ ಸನ್ಮಾನ್ಯ, ಅದಕ್ಕೇನಾದ್ರೂ ಮಾಡೆಲ್ ಇದೆಯಾ? ಉದಾಹರಣೆ ನೋಡಿ, ಈಗ ಸನ್ಮಾನ್ಯ ಜಮೀರ್ ಅಹಮದ್ ಖಾನ್ ಅವರು ನಮ್ಮ JDS ಅಲ್ಲಿ ಇದ್ದವರು, ಅಲ್ಲಿ ಹೋದವರು, ಸಿದ್ದರಾಮಣ್ಣ ಅವ್ರ ಬಣ. ಈಗ ಅವಾಗ ಅಲ್ಲ ಕೇಳಿಸ್ಕೊಳ್ಳಿ, ಇಷ್ಟು ದಿನ ಇಲ್ದಿದ್ದ ಆಡಿಯೋ ನಿಮ್ಗೆ ಮೊನ್ನೆ ರಾತ್ರಿ ಬೆಳಗ್ಗೆ ಆಡಿಯೋ ರಿಲೀಸ್ ಆಗುತ್ತೆ ಅವ್ರದ್ದು. ಈಗ ಆಡಿಯೋ ಎಸ್, ಇಟ್ ಮೀನ್ಸ್ ಎ ಲಾಟ್.
ನಿಮಗೆ ಇವರು ಸ್ವಲ್ಪ ಸಿದ್ದರಾಮಯ್ಯನವರು ಬಣದಲ್ಲಿ ಗುರುತಿಸ್ಕೊಂಡಿದ್ದವ್ರು ಒಂದು. ಎರಡನೇದು ಆಲ್ರೆಡಿ ಒಂದು ಕಾಲು JDS ಬಂದು ಎಂಟ್ರಿ ಕೊಟ್ಟು ವಾಪಸ್ ಹೋಗಿರುವಂತವ್ರು ಜಬೀರ್ ಅಹಮದ್ ಖಾನ್ ನಿಮ್ ಅವರು. ಪ್ರಕಾರ ಏನ್ ಕುಮಾರಸ್ವಾಮಿ ಅವ್ರು ಕರ್ಕೊಂಡ್ಬಿಡ್ತಾರ ಇಲ್ವಲ್ಲ ಸರ್? ಸರ್ ಸರ್ ಅಲ್ಲ, ನಾವು ಅದನ್ನ ನಿಮಗೆ ಕೇಳೋಣ. ಮಾಹಿತಿ ನೀವು ಬೇಕಾದ್ರೆ ಎಕ್ಸ್ಕ್ಲೂಸಿವ್ ಹೇಳಿ 30ರಿಂದ 40 ಜನ ಗರ ವಾಪಸಿ ಆಗೋ ಎಲ್ಲಾ ಚಾನ್ಸಸ್ ಇದೆ ನಿಮ್ಗೆ. 30ರಿಂದ 40 ಕಾಂಗ್ರೆಸ್ನ ಶಾಸಕರು JDS ಬಾಗಿಲು ಬಡಿತಿದ್ದಾರೆ ಅನ್ನೋದು ಎಸ್ ರಿಷಿಕ್ ವಿಹಾನ್ JDS ವಕ್ತಾರರ ಮಾತು. ಎಸ್ ಓಕೆ, ಅಬ್ಸಲ್ಯೂಟ್ಲಿ. ಅಲ್ಲ ಸರ್, ಬಡಿ ಕದ ಬಡದ್ರು ಅಂತೇಳಿ ಹಿಟ್ ಅಂಡ್ ರನ್ ಕೇಸ್ ಆಗ್ಬಾರ್ದು. ಬಾಗಿಲು ತೆಗಿತೀರಾ, ಬೀಗ ಹಾಕ್ತಿದಾರಾ, ಏನ್ ಮಾಡ್ತಿದ್ದಾರೆ ಸರ್? ಸ್ಟ್ರಾಂಗ್ ಬೀಗನ ತಳ್ಳಿದ್ರೆ ಬಂದ್ಬಿಡುತ್ತಾ, ಅಥವಾ ಅವ್ರನ್ನ ವೇಟ್ ಮಾಡ್ತೀರಾ ಬಾಗ್ಲಲ್ಲೇ? ಈಗ ನೋಡಿ ಸನ್ಮಾನ್ಯ ಸಿದ್ದರಾಮಯ್ಯ ಸ್ಟ್ರಾಟಜಿ ಹಿಂಗಿತ್ತು, ಸನ್ಮಾನ್ಯ DK ಶಿವಕುಮಾರ್ ಅವ್ರನ್ನ CM ಏನೋ ಮಾಡಿಸ್ತಾರೆ, ಆದ್ರೆ 4 ದಿಕ್ಕಲ್ಲೂ 4 DCM ನ ಕುಂಡಿಸ್ಬೇಕು ಅಂತ ಅವ್ರ ಸ್ಟ್ರಾಟಜಿ ಇರುವಂತದ್ದು. ಅದಕ್ಕೆ ಸನ್ಮಾನ್ಯ DK ಶಿವಕುಮಾರ್ ಅವ್ರು ಒಪ್ಕೊಳ್ಳಲ್ಲ. ಸರ್, ಈಗ ಎಷ್ಟ್ ಜನ ಬಾಗಿಲು ತರ್ತಿದಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನ ಏನ್ ಬೇಕಾದ್ರೆ ಗಾಳಿಲಿ ಗುಂಡು ಹೊಡಿಬಹುದು. ಎಷ್ಟ್ ಜನ ಕರ್ಕತಾ ಇದ್ದೀರಿ ಹೇಳಿ ಸರ್? ನಮ್ಗೆ ಯಾರು ಬಂದ್ರು ಸ್ವಾಗತ ಸರ್. ಏನ್ ಸರ್, ನಿಮ್ ಪಕ್ಷಕ್ಕೆ ಸಿದ್ಧಾಂತ ಅನ್ನೋದು ಏನು ಇಲ್ವೇ ಇಲ್ಲ ಸರ್? ಸಿದ್ಧಾಂತ ಒಪ್ಕೊಂಡು ಬಂದಾಗ ಯಾರು ಬಂದ್ರು ಸ್ವಾಗತ ಅಂತೀರಾ, ಇಲ್ಲಿದ್ದವ್ರನ್ನ ಅಲ್ಲಿ ಬೈತೀರಾ, ಏನ್ ಸರ್ ನಿಮ್ದೆಲ್ಲ? ನಾವು ನೋಡಿ ಪಕ್ಷದ ಸಿದ್ಧಾಂತ ಒಪ್ಕೊಂಡು ಯಾರು ಮನೆಗೆ ನಮ್ಗೆ ಗೆಸ್ಟ್ ಆಗಿ ಬರ್ತಾರೋ ಅವ್ರನ್ನ ಗೆಸ್ಟ್ ಆಗಿ ಒಳಗಡೆ ಕರ್ಕೊಳ್ಳೋಂಥದ್ದು. ಗೆಸ್ಟ್ ಆಗಿ ಬಂದು ಹೋಗ್ತಾರ. I got it. Okay, what is your opinion on his